ಬಾಬಾರ ಆಶ್ಚರ್ಯಕರ ಅದ್ಭುತ 2017 ಒಂದು ಭಕ್ತಿ ಮತ್ತು ನಂಬಿಕೆಯ ಕತೆ 2025ರಲ್ಲಿ ಒಂದು ಸಣ್ಣ ಊರಿನಲ್ಲಿ ಆರಾಧ್ಯ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಜೀವನದಲ್ಲಿ ಎಲ್ಲವೂ ತಪ್ಪಾಗಿತ್ತು, ವ್ಯವಹಾರ ಮುರಿದು ಹೋಗಿತ್ತು, ಮನೆತನ ಕಷ್ಟದಲ್ಲಿತ್ತು. ಆದರೆ ಒಂದು ವಿಷಯ ಮಾತ್ರ ಅವಳು ಬಿಟ್ಟಿರಲಿಲ್ಲ. ಪ್ರತಿ ಗುರುವಾರ ಅವಳು ಶಿರಡಿ ಬಾಬಾ ದೇವಾಲಯಕ್ಕೆ ಹೋಗಿ ನಂಬಿಕೆಯಿಂದ ಒಂದು ದೀಪ ಬೆಳಗಿಸುತ್ತಿದ್ದಳು. ಒಂದು ಮಳೆ ರಾತ್ರಿಯಲ್ಲಿ ದೇವರ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಹೇಳಿದಳು, ಬಾಬಾ, ನೀನು ನಿಜವಾಗಿಯೂ ಇದ್ದರೆ ನನಗೆ ಒಂದು ಗುರುತು ಕೊಡು. ನನಗೆ ಶಕ್ತಿಯಿಲ್ಲ. ಮುಂದಿನ ಬೆಳಿಗ್ಗೆ ಆಕೆಯ ಅಂಗಡಿಯ ಮುಂದೆ ಒಬ್ಬ ಹಳೆಯ ವ್ಯಕ್ತಿ ಕುಳಿತಿದ್ದ. ಬಿಳಿ ಕಸದ ಬಟ್ಟೆ ಧರಿಸಿದ್ದ, ಕೈಯಲ್ಲಿ ಒಂದು ಬಟ್ಟಲಿತ್ತು. ಅವನು ನಗುತ್ತು ಹೇಳಿದ, ಮಗಳು, ನಿನ್ನ ಕಳೆದು ಹೋದುದನ್ನು ಅಳಬೇಡ. ನಿನ್ನ ಕೆಲಸವನ್ನೇ ಬಾಬಾಗೆ ಅರ್ಪಿಸು, ಬದಲಾವಣೆ ನಿನ್ನ ಮುಂದೆ ಕಾಣುತ್ತೆ. ಆಕೆ ಅವನಿಗೆ ಊಟ ಕೊಟ್ಟಳು. ಕೆಲ ಕ್ಷಣಗಳ ನಂತರ ಹಿಂತಿರುಗಿ ನೋಡಿದಾಗ ಅವನು ಅಲ್ಲಿ ಇರಲಿಲ್ಲ. ಆತನ ಜಾಗದಲ್ಲಿ ಒಂದು ಮರಿಗೋಲ್ಡ್ ಹೂವು ಮತ್ತು ಒಂದು ಚೀಟಿ ಇತ್ತು. ಅದರ ಮೇಲೆ ಬರೆಯಲ್ಪಟ್ಟಿತ್ತು, ನಂಬಿಕೆ ಇಟ್ಟುಕೋ, ಬಾಬಾ ತನ್ನ ಭಕ್ತನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಂಬಿಕೆಯ ದೀಪ ಯಾವತ್ತೂ ಆರಬಾರದು. ಬಾಬಾ ಸದಾ ನಂಬಿಕೆಯ ಹಾದಿಯಲ್ಲಿರುವವರ ಜೊತೆಯಿರುತ್ತಾನೆ.